ನಿನ್ ಸೊಸೆ ಕೈಯಾಗ ಹಸಿರು ಬಳೆ ಎಷ್ಟು ಚಂದ ಕಾಣತಾವ. ಹ್ಞೂನಕ್ಕ, ಅದಕ್ಕ ಹೇಳಿದ್ನಿ ಹಸಿರು ಬಳೆನ ಹಾಕೊಳ್ಳವ ಅಂತ. ಗಂಗಾದ ಬಿಲ್ವರ್ ಮತ್ತೆ 2 ಡಜನ್ ಬಳೆ ಅದು. ನನಗೆ ಅವಾಗ್ಲೇ ಹೇಳಿದ್ನಲ್ಲ 5 ಚುಕ್ಕೆ ಬಳೆ ಅವನ್ನ ತೊಡ್ಸು. ಹ್ಞೂ ನೆನಪೈತ್ ಬಾರವ, ಅವನ್ನ ತೊಡಸ್ತೀನಿ ನಿನ್ಗೆ. ನಿಮ್ಮ ಹುಡುಗಿಗೆ ಸೆಟ್ ಬಳೆ ನೋಡ್ತೀನಿ ಅಂದೆಲ್ಲ, ಕೊಡ್ಲಿ ಬಾಕ್ಸ್? ಕೊಡು, ಯಾವ್ಯಾವ ಕಲರ್ ಇದಾವ ನೋಡಿ ಆರಿಸ್ಕೋತೀನಿ. ಅದ್ರಾಗ ನಮ್ಮ ಸೈಜ್ ಸಿಗ್ತಾವೇನಜ್ಜಿ? ಇದಾವವ, ದೊಡ್ಡೋರಿಂದ ಹಿಡ್ದು 5 ವರ್ಷದ ಹುಡುಗಿಯರು ಹಾಕೋಬಹುದು. ಎಲ್ಲ ಸೈಜ್ ಇದಾವ, ಆದ್ರೆ ಏನ್ ಬೇರೆ ಬೇರೆ ಇದಾವ. ಒಂದು ಬಾಕ್ಸ್ ಒಳಗೆ ದೊಡ್ಡವ್ರ ಬಳೆ ಇದಾವೆ, ಇನ್ನೊಂದು ಬಾಕ್ಸ್ ಒಳಗೆ ಚಿಕ್ಕವ್ರ ಬಳೆ ಇದಾವೆ. ಅದ್ರಾಗ ನೋಡಿ ನಿನ್ ಮಗಳಿಗೆ ಯಾವ ಸೈಜ್ ಹಾಕೈತ್ ನೋಡಿ ತಗೊಳ್ಳುವಂತ ಇರವ ಕೊಡ್ತೀನಿ. ಅತ್ತೆ, ನೀವೀಗ ಯಾವ್ದು ಬಳೆ ಹಾಕೋತೀರಿ? ಅದಾವ, ಅವಾಗ್ಲೇ ಹೇಳಿದ್ನಲ್ಲ ನಿನ್ಗೆ ಹಸಿರವು 5 ಚುಕ್ಕೆ ಬಳೆ. ಅವನ್ನ ಇಟ್ಕೋತೀನಿ. 2 ಡಜನ್ ಇದಾವಂತೆ, ಸಾಕಲ್ಲ ಅಷ್ಟೇ. ಈ ಕೈಯಾಗ 1 ಡಜನ್, ಆ ಕೈಯಾಗ 1 ಡಜನ್. ಭಾಳ ಹಾಕೊಂಡು ಏನ್ ಮಾಡೋದೈತೆ? ಎಷ್ಟು ಹಾಕೊಂಡ್ರು ಬಳೆನ. ತಡಿ ನೋಡೋಣ, ಪುಟ್ಟಿಗೆ ಯಾವ ಕಲರಿನ ತಗೋತೀನಿ ನೋಡ್ರಿ. ನೋಡೋಣ ಇರ್ರಿ, ಯಾವ್ಯಾವ ಕಲರಿನೋ ಬಳೆ ಇದಾವ ನೋಡಿ ತಗೊಳ್ಳೋಣಂತೆ. ಗೋಲ್ಡ್ ಕಲರ ತಗೋಬೇಕ್ರಿ ತಗೊಂಡ್ರೆ, ಯಾಕಂದ್ರೆ ಎಲ್ಲಾ ಬಟ್ಟೆಗಳಲ್ಲೂ ಮ್ಯಾಚ್ ಮಾಡಿ ಹಾಕ್ಬೋದ್ರಿ ಅವು ಬಳೆ. ತಗೊಳವ ಇವು ಬಳೆ. ಇವು ಚಿಕ್ಕ ಹುಡುಗರಿಗೆ 24 ಕಲರ್ ಇದಾವ್ ನೋಡ್ರಿ, ಯಾವ್ದು ಬೇಕು ಆರಿಸ್ಕೊ. ಈ ಕೈಯಾಗಿರೋವು 12, ಒಟ್ಟು 12 ಕಲರ್ ಇದಾವ. ದೊಡ್ಡವ್ರಿಗೆ ಇವು ನೋಡ್, ಯಾವ್ದು ಬೇಕು ಎರಡರಾಗ ಒಂದೊಂದು ಸೆಟ್ ತಗೋ. ಕಲರ್ಗಳು ನೋಡವ ಎಷ್ಟು ಚಂದ ಇದಾವೆ. 24 ಕಲರ್ ಇದಾವಂತೆ. ನಾನು 2 ಇದಾವೇನೋ ಒಂದೊಂದು ಕಲರ್ ಅನ್ಕೊಂಡಿದ್ನಿ, ಆದ್ರೆ ಇಲ್ಲ, ಎಲ್ಲ ಬೇರೆ ಬೇರೆ ಕಲರ್ ಇದಾವೆ. ಗಂಗಾ ನೋಡ್, ಇದ್ರಾಗ ಆಕಿ ಡ್ರೆಸ್ಸಿಗೆ ಯಾವ್ದು ಮ್ಯಾಚಿಂಗ್ ಆಕೈತೆ ನೋಡಿ ಒಂದು 2-3 ಸೆಟ್ ತಗೋತೀನಿ ನೋಡವ. ಅಷ್ಟಕ್ಕೊಂದು ಬಳೆ ಬ್ಯಾಡ್ರಿ ಐತೆ, ಇದಾವ ಅವಳು ಬಳೆ. ಈಗ ಹಬ್ಬಕ್ಕೆ ಹಾಕ್ಬೇಕು ಹೊಸ ಅಂತ ತಗೊಳತೀನಿ. ಅವು ಗೋಲ್ಡ್ ಕಲರ್ ತಗೊಳನ್ರಿ, ನೀಲಿ ಕಲರ್ ಮ್ಯಾಲ ಇದಾವ್ ನೋಡ್ರಿ, ಎಲ್ಲದ್ರಲ್ಲೂ ಮ್ಯಾಚಿಂಗ್ ಆಗ್ತಾವು. ಒಂದೇ ಸೆಟ್ ತಗೋತಿ, ತಗೊಂಡಿದ್ರೆ ಆಗೋದು. ಎಂತ ಚಂದ ಕಲರ್ ಇದಾವ್ ನೋಡು. ಚಾಕ್ಲೇಟಿ ಕಲರ್, ಹಸಿರು ಕಲರ್, ಮತ್ತೆ ಯಾವ್ದದು ಗುಲಾಬಿ ಕಲರ್, ಕೆಂಪು ಕಲರ್, ನೀಲಿದು ಎಲ್ಲ ಚಂದ ಇದಾವ. ನೋಡಿದ್ರೆ ಎಲ್ಲಾನು ತಗೋಬೇಕು ಅನ್ಸತೈತೆ. ಬ್ಯಾಡ್ ತಗೊಳಕ. ಇವು ನೀಲಿ ಕಲರ್ ಮ್ಯಾಲ ಇದಾವ್ ನೋಡು, ಬಂಗಾರದವು ಕಲರ್, ಅವು ತೆಗೆದು ಕೊಡ್ಬೇಕಂತ ನೋಡ್ಕೊಡು. ತೆಗೆದು ಕೊಡ್ತೀನಿ ಕೊಡವ. ಇದ್ರಾಗ ನಿನಗೆ ಯಾವ ಕಲರ್ ಬೇಕು ನೋಡವ, 2 ಪೇಪರ್ ಒಳಗೆ ಸುತ್ತ ಕೊಡ್ತೀನಿ. ನೀನು ಮುಂದಕ್ಕೆ ಬಾರವ, ನಿನಗೂ ಬಳೆ ತೋರಿಸಿ ಜಲ್ದಿ ಹೋಗ್ತೀನವ. ನಾನು ಟೈಮ್ ಆಗತೈತೆ, ಮತ್ತು ಮಧ್ಯಾಹ್ನದೊಂದು ಬಸ್ ಐತಲ್ಲ, ಊರಾಗೆಲ್ಲ ಸುತ್ತ ಹಾಕಿ ಮತ್ತು ಆ ಬಸ್ಸಿಗೆ ಹೋಗ್ಬೇಕು ನಾನು. ಎಷ್ಟು ಗಂಟೆಗೆ ಬರ್ತೈತೆ ಅದು ಬಸ್? ತಗೋ, ನನಗಷ್ಟ ಬಳೆ ತೋರಿಸೋದು ಹೋಗುವಂತೆ. ಕರೆಕ್ಟ್ ನೀನು ಊರಾಗಿನ ಬಸ್ ಸ್ಟ್ಯಾಂಡ್ ಒಳಗೆ 12 ಗಂಟೆಗೆ ಅಂದ್ರೆ ಇರ್ಬೇಕು ನೋಡಕ್ಕ. 12 ಗಂಟೆಗೆ ಬರ್ತೈತೆ ಬಸ್? ಅಯ್ಯೋ ಆಗ್ತೈತೆ ಇಲ್ಲ ಅಷ್ಟರ ಮಟ್ಟ. ನಾನು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊರೆಲ್ಲ ಸುತ್ತಾಕಿ ಹೋಗೋಣಂತ ಅನ್ಕೊಂಡಿದ್ನಿ. ಇಲ್ಲ 1 ಗಂಟೆ ಆತು, ಇನ್ನೇನು ಮತ್ತೆ ಬೇರೆ ಕಡೆಗೆ ಹೋದ್ರೆ 1 ಗಂಟೆ ಆದ್ರೆ 12 ಗಂಟೆ ಆಗ ಬಿಡ್ತೈತೆ. ಏನು ಮಾಡಲಿ, ಒಂದು ಹತ್ರಕ್ಕೆ ಇದ್ದಿದ್ರೆ ಚೆನ್ನಾಗಿರೋದವ. ಆತವ ನೋಡೋಣ. ಮತ್ತು 2 ಗಂಟೆಗೂ ಬಸ್ ಇಲ್ಲ. ಒಮ್ಮೆಲೆ ಸಂಜೆ ಮುಂದೆ ಹೋಗೋದಂದ್ರೆ ಲೇಟ್ ಆಕೈತೆ ನಮ್ಮ ಊರಿಗೆ ಹೋಗೋದು. ತಗೊಳವ, ಬಾ ಜಲ್ದಿ, ಎಷ್ಟು ಬೇಗ ಆಗ್ತೈತೆ ಅಷ್ಟು ಹೋಗ್ತೀನಿ ನಾನು. ಆಯ್ತಕ್ಕ, ಹೋಗುವಂತೆ. ಗಂಗಾ, ನೀನು ಇದ್ರಾಗ ಯಾವ ಬಳೆ ಸೆಟ್ ಬೇಕು ನೋಡಿ ಆರಿಸ್ಕೋ ಬಾ. ಈ ಕಡೆಗೆ ಬಂದು ಪಾಪ ಲೇಟ್ ಆಕೈತಂತ ಅವಕಾಗ ಜಲ್ದಿ ಬಳೆ ಹಾಕೋತೀನಂತ ನಾನು. ಆಯ್ತ್ರಿ ಅತ್ತೆ, ಬರ್ರಿ. ಯಾವ ಕಲರ್ ಏನೋ ಬಳೆ ತಗೊಳ್ಳಿ? ನೋಡಿದ್ರೆ ಎಲ್ಲ ಕಲರು ತಗೋಬೇಕು ಅನ್ಸತೈತೆ, ಆದ್ರೆ ಬೇಡ. ಎಲ್ಲ ಇರೋವ ಇದಾವೆ. ಕೆಂಪು ಕಲರಿನೋ ಇದಾವೆ, ಹಸಿರು ಕಲರು ಇದಾವೆ, ಲೈಟ್ ಪಿಂಕ್ ಅವು ಇದಾವೆ, ಬ್ಲೂ ಕಲರು ಇದಾವೆ, ಬೂದಿ ಕಲರು ಇದಾವೆ. ಏನು ಮಾಡಿದಾವೆ? ಅವು ಇದಾವೆ. ಯಾವ ತಗೊಳಪ್ಪ? ಹಳದಿ ಕಲರು ಅವು ಇದಾವೆ, ಗಿನ್ನಿ ಹಸಿರು ಅವು ಯಾವ ಬಳೆ ಇಲ್ಲ ನನ್ನ ಹತ್ರಕ್ಕೆ. ಆದ್ರೆ ಬೇಡ, ಆ ಕಲರಿನ ಡ್ರೆಸ್ಸು ಇಲ್ಲ, ಸೀರೆನೂ ಇಲ್ಲ ನನ್ನ ಹತ್ರಕ್ಕೆ. ಅದಕ್ಕೆ ಮತ್ತು ಬಳೆ ಅಷ್ಟೇ ತಗೊಂಡು ಏನು ಮಾಡೋದು? ಬೇಡ. ಡಾರ್ಕ್ ಪಿಂಕ್ ತಗೋತೀನಿ. ಆ ಥರ ಕಲರಿನ ಬಳೆ ಯಾವುದೂ ಇಲ್ಲ ನನ್ನ ಹತ್ರಕ್ಕೆ. ಆ ಸೀರೆಯೊಳಗೆ ಮ್ಯಾಚ್ ಆಗ್ತಾವೆ. 1 ಡಜನ್ ಅಷ್ಟೇ ಸಾಕಕ್ಕ ನನಗೆ. ಇವೇನು ಇಷ್ಟಕೊಂಡು ತೋರ್ಸತಿ? ಭಾಳ ಆಗ್ತಾವೆ. ಬ್ಯಾಡ್ ತೆಗಿ. 2 ಡಜನ್ ಬಳೆ ಇದಾವ ಅಂತ ಹೇಳಿದಿ, ಮತ್ತು ಇಷ್ಟಕೊಂಡಿದ್ದಾವೆ. ಇದಾವ ನೋಡವ, ನೋಡಿರ್ಲಿಲ್ಲ ನಾನು ಆರೈಗಿದ್ದು. 3 ಡಜನ್ ಮ್ಯಾಲ ಇದಾವೆ ಇವು. ಅದಕ್ಕೆ ಅಷ್ಟು ತೋರ್ಸಾತೀನಿ ನಿನಗೆ. ಖಾಲಿ ಅದು ಇರಲಿ, ಹಾಕೋ. ಮುತ್ತೈದೆ ಹೆಣ್ಮಕ್ಳು ಕೈಯಾಗ 2 ಡಜನ್ ಬಳೆ ಹಾಕೋಬೇಕು. ಆದರೆ ಇವಾಗ ಒಂದೊಂದು ಬಳೆ ಹಾಕೊಳ್ಳೋದು ಕಷ್ಟ ಆಗ್ಬಿಟ್ಟೈತವ ಹೆಣ್ಮಕ್ಳಿಗೆ. ಏನು ಮಾಡೋದು? ಹೇಳೋರಿಲ್ಲ ಕೇಳೋರಿಲ್ಲ. ನಾನು ನೋಡು, ಈ ಕೈಯಾಗ 2 ಡಜನ್, ಈ ಕೈಯಾಗ 2 ಡಜನ್ ಹಾಕೊಂಡಿನಿ. ಏನು ಅನ್ಸಲ್ಲವ ನಮ್ಗೆ. ಏನೋ ಅಜ್ಜಿ ಅನ್ನಿಸ್ತಾವ ಏನೋ ಇವಾಗಿನ ಮಕ್ಳಿಗೆ. ಒಂದೊಂದು ಬಳೆ ಹಾಕೋತಾವ. ಗಂಗಾ, ಏನದು? ಏನೋ ಬಿದ್ದಂಗೆ ಶಬ್ದ ಆಯ್ತವ. ಏನೋ ಗೊತ್ತಿಲ್ರಿ ಅತ್ತೆ, ಹೊರಗೆ ಬಿಡ್ರಿ ಅದು. ಆತಿ ಕೈ ನೋಡವ, ಮುತ್ತೈದೆ ಹೆಣ್ಮಕ್ಳಿಗೆ ಎಷ್ಟು ಚಂದ ಕಾಣ್ತಾವ. ಕೈ ತುಂಬ ಬಳೆ ಹಾಕೋಬೇಕು. ಆ ಕೈ ಕೊಡವ. ಆಯ್ತು ನೋಡವ. ಇವ ಬಳೆ ಎಲ್ಲ ಸುತ್ತ ಕೊಟ್ಟಿನ ಪೇಪರ್ ಒಳಗೆ ನಿಮ್ಗೆ. ಮತ್ತೇನಾದ್ರೂ ಬಿಲ್ವರ್ ಏನಾದ್ರೂ ತಗೋತೀರಿ? ಬಿಲ್ವರ್ ಅದು ಏನು ಬೇಡಕ್ಕ, ಎಲ್ಲ ತಗೊಂಡಿವೀಗ. ಏನೇನು ಬೇಡ ನೋಡು. ಗಂಗಾ ತಗೊಂಡಿರೋ ಸೆಟ್ಟಿನ ದುಡ್ಡು ಕೊಡ್ತೀನಿ ನಿನ್ಗೆ. ಚಾಗಿಡ್ತಾಳೆ, ಚಾ ಕುಡ್ದು ಹೋಗುವಂತೆ ಇರು ಒಂದು ಸ್ವಲ್ಪ. ಯಾವ್ದಾರು ದುಡ್ಡು ಕೊಡ್ತೀಯವ? ಆ ಬಳೆವು
ಏ ಬೇಡವಯ್ಯವ, ನಿನ್ನ ಮಗ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾನ, ಅದೊಂದು ಬಳೆದು ಕೊಟ್ರೆ ನನಗೇನು ಇದಾಗಲ್ಲ ಲಾಸ್ ಆತಾತ. ನಂಗೆ ಚಾ ಅದು ಏನು ಬೇಡ. ಇನ್ನೊಂದು 3-4 ಮನೆ ತಿರುಗಿ 12 ಗಂಟೆ ಬಸ್ಸಿಗೆ ಹೋಗ್ಬಿಡ್ತೀನಿ ನಾನು. ಮತ್ತು ಸಾಯಂಕಾಲ ಮಟ ಯಾರು ಕಾಯ್ತಾರವ, ಇಲ್ಲ ಕುಂದ್ರೋದಾಕಿತ್ತು. ಆತಾತ, ಪುಟ್ಟಿ ಒರೆಸ್ ಬರ್ರಿ ಹೋಗ್ತೀನಿ. ಚಾಗಿಡ್ತೀನಿ ನೀರಜ್ಜಿ, ಕುಡ್ದೋಗು ಅಂತ್ರಿ. ಬೇಡವ ನನ್ನ ಮೊಮ್ಮಗಳ, ಇನ್ನೊಂದು ದಿನ ಬಂದ್ರೆ ಕುಡ್ದೋಕ್ಕಿಂತಗೋ. ಇಲ್ಲ 1.5 ತಾಸು ಆತ, ಇನ್ನೊಂದು ಮನೆಗೆ ಹೋದ್ರೆ 1 ತಾಸು. ಬಸ್ ಬಂದ ಬಿಡ್ತೈತೆ 12 ಗಂಟೆದೆ. ಅದಕ್ಕೆ ಜಲ್ದಿ ಪುಟ್ಟಿ ಒರೆಸ್ ಬರ್ರಿ ಹೋಗ್ತೀನಿ. ಗಿರಿಜಾ, ಏನವ ಇದು, ನಮ್ಮ ಹಳ್ಳಿ ಹೆಂಗಸ್ರ ಬ್ಯಾಚ್ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟೈತೆ, ಏನ್ ವಿಶೇಷ? ಅದಕ್ಕ ನಮ್ ಗಿರಿಜಕ್ಕ ಇವತ್ತು ನಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬಕ್ಕೆ ಪುಕ್ಸಟ್ಟೆ ಬೆಳೆ ತೊಡಸ್ತೈತಂತೆ. ಹೌದೇನು? ಯಾರಕ್ಕಿ ಗಿರಿಜಕ್ಕ? ಬರೇ ಬಿಡಾಡಿಯಾರ ಹೋದಂದೆ ಬಿಟ್ರೆ ಗಿರಿಜಕ್ಕನ್ ದೊಡ್ಡ ಸಮುದ್ರದೊಳಗೆ ಮುನ್ಗಸ್ ಬಂದ್ಬಿಡ್ತೀರಿ ನೀವು. ಬಾಳೇನಿಲ್ಲ, ದೊಡ್ಡ ಚುಕ್ಕಿ ಬಳೆ 80 ರೂಪಾಯಿ ಡಜನ್, ಸಣ್ಣ ಚುಕ್ಕಿ ಬಳೆ 100 ರೂಪಾಯಿ ಡಜನ್, ಹಸಿರು ಪ್ಲೇನ್ ಬಳೆ 50 ರೂಪಾಯಿ ಡಜನ್, ಸಣ್ಣ ಹುಡುಗರಿಗೂ ಮತ್ತು ದೊಡ್ಡವರಿಗೆ ಹಾಕೋ ಸೆಟ್ ಬಳೆ ಬರ್ತಾವ ನೋಡು ಮಿಂಚಿನವು, ಅವು 100 ರೂಪಾಯಿ. ಬರ್ರಿ ಜಲ್ದಿ 2 ಡಜನ್ ಹಾಕೋ ಬರ್ರಿ. ಎಲ್ರು ಒಂದ ಕಡೆಗೆ ಬಂದು ಚಲೋ ಮಾಡಿದ್ರವ. ಈಗ ನಿಮ್ಮ ಮನೆ ಕಡೆಗೆ ಬರೋದಾಕಿತ್ತು, ಬಸ್ ಸಿಕ್ಕೈತೆ ಹೆಂಗು. ಬರವ ಜಲ್ದಿ ಬಳೆ ಹಾಕೋ ಬರ್ರಿ. ಏನು ಯೋಚನೆ ಮಾಡತ್ತೀರಿ? ಏನಿಲ್ಲಕ್ಕ, ರೇಟ್ ಭಾಳ ಹೇಳತ್ತಿ ಏನು ನೀನು? ಅಯ್ಯೇ, ಎಲ್ಲಿದ್ ರೇಟ್ ಬಾರವ. ಈಗ ನಾನು ಹಾಕೊಂಡಿಲ್ಲ, ನನ್ನ ಕೈಯಾಗಿರೋವು 80 ರೂಪಾಯಿ ಡಜನ್, ಗಂಗಾ ಕೈಯಾಗಿರೋವು 100 ರೂಪಾಯಿ ಡಜನ್. ಮತ್ತು ಅವು ಸೆಟ್ ಬಳೆ ಏನು ಅಂತಾರವು ಮಿಂಚಿನವು, ಅವು 100 ರೂಪಾಯಿ ಕೊಟ್ಟು 2 ಸೆಟ್ ತಗೊಂಡ. ಬರ್ರಿ ಪಾಪ, ಅವ್ರಿಗೂ ಹೊತ್ಕೊಂಡು ಅಡ್ಡಾಡಿರೋದು ಕೂಲಿ ಬೇಡ. ನಾವ ಹಿಂಗಂದ್ರೆ ಮತ್ತು ಅವ್ರಿಗೆ ಯಾರು ಕೊಡ್ತಾರೆ? ಬರ್ರಿ, ಏನಾಗಲ್ಲ. ಸರೋಜಾ, ರೇಖಾ, 100 ರೂಪಾಯಿ ಡಜನ್ ಅಂತ ನೋಡ್ರಿ ಬಳೆ ಹಾಕೋತೀರಿ. ಗಿರಿಜಕ್ಕಾಗೇನು ಅವ್ರ ಮಗ ಕೊಡ್ತಾನೆ, ಅದಕ್ಕೆ 2 ಡಜನ್ ಗಟ್ಲೆ ಬಳೆ ಹಾಕೋತೈತೆ. ನಮ್ಗೆ ಯಾರು ಕೊಡ್ತಾರವ? ನಾವು ಆ ಸಾಸಿವೆ ಡಬ್ಬ್ಯಾಗ, ಈ ಅಲಸಂದಿ ಕಾಳು ಡಬ್ಬ್ಯಾಗ 10-20 ರೂಪಾಯಿ ಜೋಡಿಸಿ ಇಡೋಷ್ಟ್ರಲ್ಲಿ ಸಾಕಾಗೋಗ್ಬಿಡ್ತೈತೆ. ಅದಕ್ಕೆ ಮತ್ತೆ 100 ರೂಪಾಯಿ ಅಂದ್ರೆ ಭಾಳ ಆಗತೈತೆ ನಮ್ಗೆ. ಏನು ಮಾಡೋಣ ನೋಡ್ರಿ, ಹಾಕೊಳ್ಳೋಣಂದ್ರೆ ಹಾಕೊಳ್ಳೋಣ, ಇಲ್ಲ ಅಂತಂದ್ರೆ ಬೇಡ. ಹಾಕೊಳ್ಳೋ ನಡಿಯಕ್ಕ. ಕೆಲಸ ಬಗ್ಸೆ ಎಲ್ಲ ಬಿಟ್ಟು ಪ್ಯಾಟೆಗೆ ಹೋಗಿ ಹಾಕೊಂಡು ಬರೋ ಬದ್ಲಿ ಇಲ್ಲ ಊರ್ ಮಠ ಬಂದೈತಲ್ಲ ಅಜ್ಜಿ, 20 ರೂಪಾಯಿ ಹೋದ್ರೆ ಏನಾಗಲ್ಲ ನಡಿಯಕ್ಕ. ಸುಮ್ಮನೆ ಅವು ಚಲೋ ಇದ್ದಂಗಿದಾವೆ, ಚುಕ್ಕೆ ಬಳೆ, ಹಸಿರು ಬಳೆ. ನನಗಂತ್ರ ಅವು ಕೆಂಪು ಬಳೆ ಇಷ್ಟ ಆಗತ್ತಾವು. ನೋಡೋಣ ಬರ್ರಿ. ರೇಖಾ ಹೇಳೋದು ಖರೆ ಐತೆ ನಡಿಯಕ್ಕ. ಮತ್ತು ಈಗ ಶ್ರಾವಣದಾಗ ಏನು ತುಸು ಕೆಲಸ ಇರ್ತಾವ, ಮನೆ ಸ್ವಚ್ಛ ಮಾಡೋದು, ಉಂಡಿ ಮಾಡೋದು ಎಲ್ಲ ಬಿಟ್ಕೊಟ್ಟು ಬಳೆ ಹಾಕೊಳಕ್ಕೆ ಪ್ಯಾಟೆಗೆ ಹೋಗಿ ಬ್ಯಾಡ್ ನಡಿ. 10 ರೂಪಾಯಿ ಹೆಚ್ಚಿಗೆ ಹೋದ್ರೆ ಹೋಗ್ತಾವು. ಪಾಪ ಅಜ್ಜಿಗೆ ನೋಡಿದ್ರೆ ಪಾಪ ಅನ್ಸತೈತೆ ನನಗೆ. ನಾನಂತರೂ ಹಾಕೋತೀನವ, ನೀವು ಏನಾದರೂ ಮಾಡ್ರಿ. ಅಜ್ಜಿ, ನೋಡೋಣ ಯಾವ್ಯಾವ ಬಳೆ ಇದಾವೆ. ತಗೋ ಈಕಿ. ನಾವು ಹೋಗಿ ಕುಂತ ಬಿಟ್ಲವ ಸರ್ಜಿ ನಮ್ಮನ್ನು ಬಿಟ್ಟು. ಅದಕ್ಕೆ ಬರೆಗಾಲ ಓಡೋಡ್ ಬಂದ. ತಗೋ ಆಕಿ ಮೊದ್ಲು ಹಾಕೊಳ್ಳಿ. ತಗೋ ಆಕಿ ಹಾಕೊಳ್ಳೋ ಮಟ್ಟ ನಾವು ಬಳೆ ನೋಡಂಬ. ಆಯ್ತು ನಡಿಯಕ್ಕ. ಗಂಗಾ, ಸೆಟ್ ಬಳೆಯು ಎಷ್ಟು ಕೊಟ್ಟು ತಗೊಂಡಿ? 100 ರೂಪಾಯಿ ಒಂದು ಸೆಟ್ ಅಕ್ಕ. ನನಗೊಂದು ನನ್ನ ಮಗಳಿಗೊಂದು ತಗೊಂಡು. ಭಾಳ ಚಲೋ ಚಲೋ ಕಲರ್ ಇದಾವ ಅಕ್ಕ. ನೋಡ್ರಿ ಅಲ್ಲಿ ಅಜ್ಜಿ ಪಕ್ಕದಾಗಿದಾವ. ಸರ್ಜಿ, ಕೆಂಪನ ಯಾಕೆ ಬಳೆ ಹಾಕೊಳತಿ? ಎಂಥ ಚಂದ ಚಾಕ್ಲೇಟಿ ಕಲರಿನವು, ನೀಲಿ ಕಲರಿನವು, ಹಸಿರು ಕಲರಿನವು ಇದಾವೆ. ಅವೆಲ್ಲ ಬಿಟ್ಕೊಟ್ಟು ಕೆಂಪನವು ಹಾಕೊಳತ್ತಾಳ. ಏನು ಸೀರೆ ಮ್ಯಾಚಿಂಗ್ ಹಾಕೊಳತಿ? ಸೀರೆ ಮ್ಯಾಚಿಂಗ್ ಅಲ್ಲಕ್ಕ, ಹಸಿರು ಕಲರಿನವು ಭಾಳ ಸತಿ ಹಾಕೊಂಡಿನಿ. ನೀಲಿ ಕಲರು ಹಾಕೊಂಡಿನಿ, ಚಾಕ್ಲೇಟಿ ಕಲರು ಹಾಕೊಂಡಿನಿ. ಕೆಂಪನೋ ಬಳೆ ಹಾಕೋಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಮತ್ತು ನನ್ನ ಸೀರೆವು ಭಾಳ ಕೆಂಪು ಆರ್ಡರೇ ಇದಾವೆ. ಅದಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ಅಂತ ಹಾಕೊಳತ್ತಿನಕ್ಕ. ಹಾಕೊಳವ, ಏನು ಮಾಡೋದು, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತಾವೆ. ನಾನಂತರ ಇವು ಹಸಿರು ಹಾಕೋತೀನಿ. ಬಿಲ್ವರ್ ತಗೋತೀನಿ. ನೋಡೋಣ ಬಿಲ್ವರಿಗೆ ಎಷ್ಟು ಹೇಳ್ತೈತೆ ಏನು. ಬಿಲ್ವರಿಗೆ ಎಷ್ಟಕ್ಕ? ಬಿಲ್ವರಿಗೆ 100 ರೂಪಾಯಿ ಅವ. 3 ಥರದವು ಬರ್ತಾವೆ. ಒಂದು ಡಬ್ಬ್ಯಾಗ 4 ಬರ್ತಾವೆ ನಿನ್ಗೆ. ಆ ಕಡೆಗೆ 2, ಈ ಕಡೆ ಕೈಯಾಗೆ 2 ಹಾಕೋಬೋದು. ಇನ್ನೊಂದ್ರಾಗ 6 ಬರ್ತಾವೆ. ಮಧ್ಯಕ್ಕೆ ಬಳೆ ಹಾಕ್ಕೊಂಡು 3 ಹಾಕೋಬೋದು. ಇನ್ನೊಂದ್ರಾಗ ಅವು ಸಣ್ಣ ಸಣ್ಣವು ಬರ್ತಾವೆ ನೋಡಿ ಬಿಲ್ವರ್, ಅವು 16 ಬರ್ತಾವೆ ನೋಡಿ. 16 ಸೆಟ್. ಈ ಕಡೆಗೆ 8, ಆ ಕಡೆಗೆ 8 ಹಾಕೋಬೋದು. ಅದಂತೂ ಭಾಳ ಚಂದ ಕಾಣ್ತೈತವ, ಕೈ ತುಂಬ ಬಳೆ ಕಾಣ್ತಾವೆ ನೋಡಿ. ಅವು ತಗೋತಿ? ಹೌದೇನು? ನೋಡ್ತೀನಿ ಇರು. 3 ಬಿಲ್ವರ್ ಇರೋವು ಬೇಡ, 2 ಅವೇನು ಚಂದ ಕಾಣಿಸಲ್ಲ. ಇವು ಭಾಳ ಬಿಲ್ವರ್ ಇರೋವು ಕೊಡು ನನಗೆ. ನೋಡೋಣ. ಅದ್ರಾಗ ಇವು ಚುಕ್ಕಿ ಇರೋ ಬಳೆ ಹಾಕೊಂಡ್ರೆ ಎಲ್ಲ ಗಜ್ಜಾ ಬಿಜ್ಜಿ ಕಾಣ್ತೈತೆ. ಸುಮ್ಮನೆ ಪ್ಲೇನ್ ಬಳೆ ಹಾಕೊಂಡ್ಬಿಡ್ತೀನಿ ನಾನು. ಇವು ಪ್ಲೇನ್ ಬಳೆ 50 ರೂಪಾಯಿ ಡಜನ್ ಅಂದು ಕಡಿಮೆ ಮಾಡಲ್ಲ? ಕಡಿಮೆಗೆ ಬರಲ್ಲವ, ನಮ್ಗೆ 40 ರೂಪಾಯಿ ಬಿದ್ದೈತಿ. ಏನು 10 ರೂಪಾಯಿ ಉಳಿತೈತೆ ಅಷ್ಟೇ. ಇಲ್ಲ ಅಂತಂದ್ರೆ ಅವು ಮದುಮಗಳ ಬಳೆ ಇದಾವೆ ನೋಡಿ 30 ರೂಪಾಯಿ ಡಜನ್, ಅದು ತಗೋತಿ? ಅವು ಕಡಿಮೆನೇ ಇರ್ತಾವೆ ಬಿಡು ಮದುಮಗಳ ಬಳೆ. ಅವು ಬೇಡ, ಇವ ಪ್ಲೇನ ಕೊಡು ನನಗೆ. ಇವ ಹಾಕೋತೀನಿ. ಮತ್ತು ಅವು ಮದುಮಗಳ ಬಳೆ ಹಾಕೊಂಡು ಹೋದ್ರೆ ಎಲ್ಲರೂ ಕೇಳ್ತಾರೆ, ಈ ಮಳೆಗಾಲದೊಳಗೆ ಯಾವ ಮದುವೆಗೆ ಹೋಗಿ ಬಂದ್ಲವ ಈಕಿ ಅಂತಾರೆ. ಮತ್ತು ಅವ್ರಿಗೆ ಉತ್ತರ ಕೊಟ್ಟು ಸಾಕಾಗೋಗ್ತೈತೆ ನನಗೆ. ಬೇಡ, ಇವ 40 ರೂಪಾಯಿ ಮಾಡಿ ಆಗ್ತೈತೆ. ಖರೇನ ಬರಲ್ಲವ, ಇಷ್ಟು ಕಿರಿಕಿರಿ ಮಾಡ್ತಿದ್ದಿಲ್ಲ ನಾನು. ನನಗೆ 40 ರೂಪಾಯಿ ಡಜನ್ ಹಂಗೆ ಬಿದ್ದೈತೆ. ಮತ್ತು ನಿನಗೆ 40 ರೂಪಾಯಿ ಕೊಟ್ರೆ ಮತ್ತು ನನಗೇನು ಉಳ್ದಂಗೆ ಆಕೈತೆ? ನಾವು ತಂದು ಸುಮ್ಮನೆ ಮಾರ್ದಂಗೆ ಆಕೈತೆ ಅಷ್ಟೇ. ನೋಡಿ, ಯಾವುದಾದ್ರೆ ಬೇರೆ ಹಾಕೋತಿ. ಮತ್ತು ಡಜನಿಗೆ 100 ರೂಪಾಯಿ ಚುಕ್ಕೆ ಬಳೆ ಇದಾವೆ ನೋಡಿ. ಸುಶಿ, ಎಷ್ಟು ಕಿರಿಕಿರಿ ಮಾಡ್ತೀವ? ತಗೋ ಆ ಕಡೆಗೆ. ಏನು 10 ರೂಪಾಯಿ ಮಕ್ಕ ನೋಡಿ. ನಾವೀಗ 100 ರೂಪಾಯಿ ಬಳೆ ಹಾಕೊಂಡಿಲ್ಲ. ಈ ಕಡೆ ಕೈಯಾಗ 2 ಡಜನ್, ಈ ಕಡೆ ಕೈಯಾಗ 2 ಡಜನ್ ಹಾಕೊಂಡಿವಿ. ನೀನು ಒಂದೊಂದು ಡಜನ್ ಹಾಕೊಳಕ್ಕೆ ಹೆಂಗೆ ಮಾಡತ್ತೀನಿ ನೋಡಿ. ಆಯ್ತು ತಗೊಳಕ್ಕ. ಗಂಗಾ, ಇವು ಬಳೆ ಒಳಗಿಟ್ಟು ಒಂದು 5-6 ಲೋಟ ಚಾ ಗಿಡ್ತೀನಿ ನೋಡವ. ಇವ್ರು ಬಳೆ ಹಾಕೊಳ್ಳೋ ಮಟ್ಟ ಆಗಬಿಡ್ತೈತೆ. ಚಾ ಕುಡ್ದು ಹೋಗ್ತೈತವ ಅಜ್ಜಿ. ಹೋಗಿ. ಆಯ್ತು ರೀ ಅತ್ತೆ.
ನಿನಗೆ ಯಾವ ಕಲರಿನವು ಎರಸ್ಲವ ಬಳೆ ಏನು ಹೇಳ ಇಲ್ಲ ನೀನು. ನನಗೆ ಯಾವ ಕಲರಿನವು ಬ್ಯಾಡ ಅಜ್ಜಿ, ಇವ ಹಸಿರು ಕಲರಿನವು ಇದಾವ ನೋಡಿ ಚುಕ್ಕಿ ಬಳೆ, ಅವು ಎರಸ್. ಹೌದೇನವ? ಆತಗೋ. ಬಿಲ್ವರ್ ಅದು ಏನು ಬೇಡ? ಇಲ್ಲ ಬ್ಯಾಡ ಅಜ್ಜಿ, ಬಿಲ್ವರ್ ಅದು ಇವ ಒಂದೊಂದು ಇದಾವ, ಇದ್ರಾಗ ಹಾಕ್ಬಿಡ್ರಿ. ಆತ್ ತಗೊಳವ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ. ಆಯ್ತು ತಗೊಳ್ರವ, ಎಲ್ಲರಿಗೂ ಬಳೆ ತೋರಿಸಿದ್ದಾತು. ಎಲ್ಲರೂ ಎಷ್ಟೆಷ್ಟಾತು ನೋಡಿ ದುಡ್ಡು ಕೊಟ್ರೆ ಹೋಗ್ತೀನವ. ನಾನು 12 ಗಂಟೆಗೆ ಬಸ್ ಬರ್ತೈತೆ ಅಂತ ಅಂದಿದ್ರಿ. ಟೈಮ್ ಎಷ್ಟೆಷ್ಟಾಗೈತೆ ಏನು? ಬಸ್ ಬರೋ ಟೈಮ್ ಆಗಿಲ್ಲ ತಡಿಯಕ್ಕ, ಈಗ 11:30 ಆಗಿರ್ಬೇಕು. ಚಾ ಗಿಡ ಕಳ್ಸಿದ್ದೀನಿ ತಡಿ, ನನ್ನ ಸೊಸೆಗೆ ಚಾ ಕುಡ್ದೆ ಹೋಗು ಅಂತೀನಿ. ಸರೋಜಾ, ಸುಶೀಲಾ, ರೇಖಾ, ನೋಡ್ರಿ ನಿಮ್ಮ ಎಷ್ಟೆಷ್ಟಾತು ನೋಡಿ ದುಡ್ಡು ಕೊಡ್ರಿ. ಅವಕ್ಕಾಗ ಎಲ್ಲ ಮತ್ತು ಬಳೆ ಎಲ್ಲ ಇದ್ರಾಗ ಬ್ಯಾಗ್ ಒಳಗೆ ತುಂಬ್ಕೋಬೇಕಲ್ಲ, ಎಲ್ಲ ಲೇಟ್ ಆಕೈತೆ, ಕೊಡ್ರಿ ಜಲ್ದಿ. ರೇಖಾ, ನಿನ್ನ ಹತ್ರಕ್ಕೆ ದುಡ್ಡಿದ್ರೆ ನಾವು ಸೇರಿಸ್ಕೊಡು, ಆಮೇಲೆ ತಂದು ಕೊಡ್ತೀನಿ ನಿನ್ಗೆ. ಆಯ್ತಕ್ಕ. ಅಕ್ಕ, ಚಾ ತಗೊಳ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ಚಾ ಕುಡಿಯೋಣ. ಮತ್ತು ಗಿರ್ಜಕ ನಮ್ಮನ್ನೆಲ್ಲ ಕರೀದನ ಚಾ ಕುಡಿಯತ್ತಾರಂತ ಬೇಸರ ಮಾಡ್ಕೋಬೇಡ್ರಿ. ಎಲ್ಲರೂ ಬರ್ರಿ ಚಾ ಕುಡಿಯೋಣ. ಇವತ್ತಿನ ಈ ಬಳೆ ವಿಡಿಯೋ ನಿಮ್ಗಳಿಗೆ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನಮ್ಮ 5 ಜನರಲ್ಲಿ ಬಳೆ ಹಾಕೊಂಡಿರೋದಕ್ಕೆ ಯಾರು ಭಾಳ ಅಂದ್ರೆ ಭಾಳ ಚಂದ ಕಾಣಿಸತ್ತಾರಂತನೂ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ಚಂದ ಕಾಣತ್ತೀನಲ್ರಿ. ಈ ಕ್ಯಾರೆಕ್ಟರ್ಗಳಿಗೆ ಇವಾಗ ಸರೋಜಾಗ ಅಷ್ಟೇ ರೀ ಬಳೆ ಹಾಕೋಕ್ಕಾಗೋದು. ಈ ಗಂಗಾಗ ಮತ್ತು ಸುಶೀಲಾಗ, ರೇಖಾಗ ಇದು ಹಾಕಕ್ಕೆ ಬರಲ್ರಿ ಬಳೆ. ಅದಕ್ಕೆ ಇದು ಬಳೆ. ಮತ್ತು ನಾಳೆ ವಿಡಿಯೋದಲ್ಲಿ ಬಳೆ ಇಲ್ಲ ಅಂತಂದ್ರೆ, ನಿನ್ನೆ ಆದ್ರೆ ಬಳೆ ಹಾಕೊಂಡಿದ್ರಿ ಇವತ್ತು ಹಾಕೊಂಡಿಲ್ಲ ಅಂತ ಅನ್ಬೇಡ್ರಿ. ಇದು ಒಂದು ಬಳೆದೊಂದು ಇದು ಮಾಡಬೇಕಿತ್ತು ನಾನು ವಿಡಿಯೋ ಕಾನ್ಸೆಪ್ಟು. ಇದೊಂದು ವಿಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಾಕು ಬಿಡವ, ಹೋಗಿ ಬರ್ತೀನಿ. ಆಯ್ತಕ್ಕ, ಹೋಗಿ ಬಾ, ನಿಧಾನಕ್ಕೆ ಹೋಗಿ, ಇನ್ನೂ ಟೈಮ್ ಆಗಿಲ್ಲ. ಆಯ್ತವ. ಬಳೆ ಬಳೆ ರೀ. ಹಾಯ್ ಫ್ರೆಂಡ್ಸ್, ಎಡಿಟಿಂಗ್ ವಿಡಿಯೋ ಹಾಕಿದ್ದು ನೋಡ್ರಿ. ಈಗ ಇಮೇಜಸ್ ಎಲ್ಲ ಬಂದು ಅವ್ರು ಚಹಾ ಕುಡಿಯೋ ಥರ ಮಾಡ್ಬೇಕಲ್ರಿ. ಅದಕ್ಕೆ ಲೋಟಗಳನ್ನ ಆ ಕ್ಯಾರೆಕ್ಟರ್ ಕೈಯಲ್ಲಿ ಕೊಡ್ಬೇಕ್ರಿ. ನಾವು ಒಂದೊಂದು ಲೋಟ PNG ಮಾಡಿರೋದು. ಈಗ ಒಂದೊಂದು ಲೋಟ ಅದರ ಕೈಯಾಗ ಕೊಟ್ಟು ಸೆಟ್ ಮಾಡ್ತೀನಿ ರೀ. ಸೆಟ್ ಮಾಡಿ ಆದಮೇಲೆ ಅವು ಚಹಾ ಕುಡಿಯೋ ಥರ ಮಾಡ್ಬೇಕಲ್ರಿ. ಮತ್ತು ಎಲ್ಲ ಈಗ ಬಳೆ ಅವು ಪುಟ್ಟಿ ಇಟ್ಟಿರೋವು, ಮತ್ತು ಅದು ಬ್ಯಾಗ್ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೋಬೇಕ್ರಿ ನಾವು. ರಂಗೋಲಿಯಿಂದ ಹಿಡಿದು ಆ ತುಳಸಿ ಕಟ್ಟೆ ಮೇಲೆ ಹೂವು ಐತೆ ನೋಡ್ರಿ ಅದು, ಮತ್ತು ಉದ್ದಿನ ಕಡ್ಡಿ ಎಲ್ಲ ಪ್ರತಿಯೊಂದನ್ನು ಮಾಡ್ಬೇಕ್ರಿ. ಈಗ ಗಂಗಾಗ ಚಹಾ ಕುಡಿಯೋ ಥರ ಮಾಡಿದ್ನಿ ರೀ. ಮತ್ತು ಅದು ಬಳೆ ಸೆಟ್ ಮಾಡ್ಬೇಕಲ್ರಿ, ಬಳೆ ಸೆಟ್ ಮಾಡಿದ್ನಿ. ಅಜ್ಜಿಗೂ ಚಹಾ ಕುಡಿಯೋ ಥರ ಮಾಡೋಂಥದ್ರಿ. ಮಾಡಿದ್ನಿ ನೋಡ್ರಿ. ಈಗ ರೇಖಾ, ನೀನು ಈ ಕಡೆಗೆ ನೋಡೋಣ ಸ್ವಲ್ಪ. ಈಗ ಸರೋಜಕ್ಕಾಗ ಚಹಾ ಕುಡಿಯೋ ಥರ ಮಾಡೋಂಥದ್ರಿ. ಬಳೆನೂ ಅಲ್ಲ ಸೆಟ್ ಮಾಡಬೇಕದು. ಸುಶೀಲಕ್ಕ, ನೀನು ಈ ಕಡೆಗೆ ನೋಡವ.